ನೋಡಿ, ಇಲ್ಲಿಗೆ ಒಂದು 10 ಡೈವೋರ್ಸ್ ಕೇಸ್ಗಳು ಬಂದೇ ಬರುತ್ತೆ. ಪ್ರತಿದಿನ ಇದ್ದಿದ್ದೇ ಅಲ್ವಾ? ವೈಯಕ್ತಿಕವಾಗಿ ನಾನು ನಿಮ್ಗೆ ಅಡ್ವೈಸ್ ಮಾಡಬಹುದು. ಕಾನೂನು ಪ್ರಕಾರವಾಗಿ ನಾನು ಏನು ಮಾಡಬೇಕಾಗತ್ತೆ? ವಿಚ್ಛೇದನ ಕೊಡಿಸ್ಲೇಬೇಕು. ಏನೋ ನೀವಿಬ್ರು ನನಗೆ ಗೊತ್ತಿರೋರು ಅಂತ ಇಬ್ರಿಗೂ ಅಡ್ವೈಸ್ ಮಾಡ್ತಾ ಇದ್ದೀನಿ. ಈ ಗೀವೋರ್ಸ್ ಎಲ್ಲ ಬಿಟ್ಬಿಟ್ಟು ಹೊಂದಾವಣಿಕೆಯಿಂದ ಬಾಳೋದನ್ನ ಕಲೀರಪ್ಪ. ನನ್ನ ಹೆಂಡತಿ ಒಪ್ಪಿದ್ರೆ ನನಗೇನು ಅಭ್ಯಂತರ ಇಲ್ಲ ಸರ್. ಆದ್ರೆ ನನಗೆ ಇವ್ರ ಜೊತೆ ಬದುಕೋದಕ್ಕೆ ಇಷ್ಟ ಇಲ್ಲ ಸರ್. ನನಗೆ ವಿಚ್ಛೇದನ ಬೇಕು. ಅಲ್ಲ, ನಿಮ್ಮಿಬ್ರಿಗೂ ಗೊತ್ತಿಲ್ವಾ? ಸಂಸಾರ ಅಂದ್ಮೇಲೆ ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತಪ್ಪ. ಸಣ್ಣ ಸಣ್ಣ ವಿಷಯಗಳಿಗೆ ವಿಚ್ಛೇದನ ಅಂತ ಯಾರಾದ್ರೂ ಕೇಳ್ತಾರಾ? ನೀವಿಬ್ರು ಓದಿರೋರು, ಬುದ್ಧಿ ಇರೋರು. ನಿಮ್ಮ ವಿದ್ಯೆನ, ಬುದ್ಧಿವಂತಿಕೆಯನ್ನ ನಿಮ್ಮ ಸಂಸಾರ ಉಳಿಸ್ಕೊಳ್ಳೋದಕ್ಕೆ ಬಳಸ್ಕೋಬೇಕು. ಹಾಳು ಮಾಡೋದಕ್ಕೆ ಬಳಸ್ಕೋತಿದಿರಲ್ಲ, ಯಾಕೆ? ನನ್ನ ಸಂಸಾರ ಹಾಳಾಗ್ತಿರೋದು ನನ್ನಿಂದ ಅಲ್ಲ ಸರ್, ಇವರಿಂದ. ಇವ್ರು ಇಟ್ಕೊಂಡಿದಾರಲ್ಲ ಅವರಿಂದ. ಸುಳ್ಳು ಸರ್, ಇವಳು ನನ್ನ ತಪ್ಪಾಗಿ ತಿಳ್ಕೊಂಡಿದ್ದಾಳೆ. ಎಷ್ಟು ಸಲ ಹೇಳ್ಬೇಕು ನಿಮ್ಗೆ? ನೀವೇನೇ ಮಾಡಿದ್ರು ನಾನ್ ನಿಮ್ಮನ್ನ ನಂಬೋದಿಲ್ಲ ಅಂತ. ನನ್ನ ಸ್ಥಾನನ ಬೇರೆ ಯಾರಿಗೋ ಕೊಟ್ಟಿದ್ದು ಅಲ್ದೆ ಲಾಡ್ಜ್ ಅಲ್ಲಿ ಅವ್ರ ಜೊತೆ ಒಂದು ದಿನ ಇದ್ದು ಬೇರೆ ಬಂದಿದ್ದೀರಾ. ಈಗ ಯಾವ ಮುಖ ಇಟ್ಕೊಂಡು ನನ್ನ ನಿಮ್ ಜೊತೆ ಬದುಕು ಅಂತ ಹೇಳ್ತಾ ಇದ್ದೀರಾ? ಬೇಡ ಸೇವಂತಿ, ಪದೇ ಪದೇ ನಾನು ಸುಮ್ಮನಿದ್ದೀನಿ ಅಂತ ಅದನ್ನೇ ಹೇಳ್ಬೇಡ. ಮೀರಾ ನನ್ನ ಅಸಿಸ್ಟೆಂಟ್ ಅಷ್ಟೇ. ಓ, ಬರೀ ಅಸಿಸ್ಟೆಂಟಾ ಅಥವಾ ಪರ್ಸನಲ್ ಅಸಿಸ್ಟೆಂಟುನಾ? ಸಾಕು ಸೇವಂತಿ. ಯಾಕೆ? ಜಡ್ಜ್ ಸಾಹೇಬ್ರ ಮುಂದೆ ನಿಮ್ ಬಂಡವಾಳ ಎಲ್ಲ ಬಿಚ್ಚಿಡ್ತಾ ಇದ್ದೀನಿ ಅಂತ ಭಯನಾ? ನಾನೇನು ತಪ್ಪು ಮಾಡಿಲ್ಲ, ನಾನು ಯಾಕೆ ಹೆದರ್ಕೋಬೇಕು? ಅಷ್ಟೊಂದು ಧೈರ್ಯ ಇದ್ಮೇಲೆ ಕೇಸನ್ನ ಒಪ್ಕೊಂಡು ಕೇಸ್ನ ನಡೆಸಿ. ಅದನ್ನ ಬಿಟ್ಟು ನನ್ನ ಹತ್ರ ಬೇಡ್ಕೊಳ್ಳೋಂತ ಕೆಲಸ ಯಾಕೆ ಮಾಡ್ತಾ ಇದ್ದೀರಾ? ಆಯ್ತು ಬಿಡು, ಕೇಸ್ ನಡೆಸ್ತೀನಿ. ನಾನು ಏನು ಅಂತ ಪ್ರೂವ್ ಮಾಡ್ತೀನಿ. ಜಗಳ ನಿಲ್ಲಿಸ್ತೀರಾ ನೀವಿಬ್ರು ಪ್ಲೀಸ್? ಯಾಕೆ ಹೀಗೆ ಕಚ್ಚಾಡ್ತಿದ್ದೀರಾ ನೀವು? ನೀವಿಬ್ರು ಲಾಯರ್ಗಳಿರ್ಬೋದು, ಹಾಗಂತ ನೀವೇ ವಾದ ಮಾಡ್ಕೊಳಕ್ಕಾಗತ್ತಾ? ಸಾರಿ ಸರ್. ಅಲ್ಲ ಸೇವಂತಿ, ಸಣ್ಣ ಪುಟ್ಟ ವಿಷಯಕ್ಕೆ ವಿಚ್ಛೇದನ ತನಕ ಬರ್ತಿರಲ್ಲಮ್ಮ ನೀವು. ಯಾಕೆ? ಅಲ್ಲಮ್ಮ, ಅರ್ಜುನ್ ತಪ್ಪು ಮಾಡಿದನೋ ಇಲ್ವೋ ನಮಗೆ ಗೊತ್ತಿಲ್ಲ ಅಲ್ವಾ? ಅವನಿಗೊಂದು ಅವಕಾಶ ಕೊಡ್ಬೋದು ತಾನೇ? ಇಲ್ಲ ಸರ್, ಇವ್ರ ಮುಖ ನೋಡಿದಾಗೆಲ್ಲ ನನಗೆ ಕೆಟ್ಟ ಕೋಪ ಬರುತ್ತೆ. ಸೇವಂತಿ, ಕೆಲವು ಸಾರಿ ಇದನ್ನೆಲ್ಲ ಕೆಟ್ಟ ಗಳಿಗೆಗಳು ಅಂತಾರೆ. ಅದನ್ನೆಲ್ಲ ಮೋಸ ಅಂತ ಹೇಳಕ್ಕಾಗತ್ತಾ ನಾವು? ಅಲ್ಲಮ್ಮ, ನಿಂಗೆ ಗೊತ್ತು, ಎಂತೆಂಥ ಸೆಲೆಬ್ರಿಟಿಗಳು ಹೆಂಡತಿ ಜೊತೆ ಜಗಳ ಆಡ್ಕೊಂಡಿರ್ತಾರೆ, ಮತ್ತೆ ಹೊಂದಾವಣಿಕೆ ಮಾಡ್ಕೊಂಡು ಬದುಕ್ತಿಲ್ವಾ ಅವ್ರ ಜೊತೆ? ಎಷ್ಟೋ ಜನ ಅಫೇರ್ಗಳನ್ನ ಇಟ್ಕೊಂಡಿರ್ತಾರೆ, ಅದರಿಂದ ಪೆಟ್ಟು ತಿಂತಾರೆ. ಅದಾದ್ಮೇಲೆ ಹೆಂಡತಿ ಜೊತೆ ಮತ್ತೆ ಹೊಂದಾವಣಿಕೆ ಮಾಡ್ಕೊಂಡು ಬಾಳಲ್ವಾ? ನೀನ್ ಯಾಕಮ್ಮ ಅರ್ಜುನ್ ಇನ್ನೊಂದು ಚಾನ್ಸ್ ಕೊಡಬಾರ್ದು? ಸಾರಿ ಸರ್, ನನಗೆ ಅಷ್ಟು ದೊಡ್ಡ ಮನಸ್ಸಿಲ್ಲ. ನನಗೆ ಡಿವೋರ್ಸ್ ಬೇಕೇ ಬೇಕು. ದಯವಿಟ್ಟು ನನಗೆ ಬಿಡುಗಡೆ ಕೊಡಿಸಿ. ಸರಿ ಅಮ್ಮ, ನೀವಿಬ್ರು ವಿಚ್ಛೇದನ ಬೇಕೇ ಬೇಕು ಅಂತಿದ್ರೆ ನಾನೇನು ಬಲವಂತ ಮಾಡೋಕ್ಕಾಗಲ್ಲ. ಆದರೆ ನಿಮಗೆ ಸ್ವಲ್ಪ ದಿನ ಕಾಲಾವಕಾಶ ಕೊಡ್ತೀನಿ, ಆಮೇಲೆ ಡೈವೋರ್ಸ್ಗೆ ಅಪ್ಲೈ ಮಾಡಿ. ಕಾಲಾವಕಾಶನ? ಯಾಕೆ ಸರ್? ಸೇವಂತಿ, ನಾನಿವಾಗ ಕೊಡೋ ಕಾಲಾವಕಾಶದ ಸಮಯದಲ್ಲಿ ನಿಮ್ಮಿಬ್ಬರ ಮಧ್ಯೆ ಇರೋ ಮನಸ್ತಾಪ ಹೋಗಿ ನೀವಿಬ್ರು ಮತ್ತೆ ಒಂದಾಗಬಹುದು ಅಂತ ಅಷ್ಟೇ. ಇಲ್ಲ ಸರ್, ನೀವು ನನಗೆ ಎಷ್ಟೇ ಸಮಯ ಕೊಟ್ರು ನನ್ನ ನಿರ್ಧಾರ ಮಾತ್ರ ಬದಲಾಗೋದಿಲ್ಲ. ನೋಡಿ, ದಯವಿಟ್ಟು ಕೇಸ್ ತಗೊಳ್ಳಿ. ಅರ್ಜುನ್, ನೀನೇನ್ ಹೇಳ್ತೀಯಪ್ಪ? ನನ್ನ ಹೆಂಡತಿ ಮನಸ್ಸನ್ನ ಬದಲಾಯಿಸಬೇಕು ಅಂತ ನಾನು ತುಂಬಾ ಟ್ರೈ ಮಾಡಿದೆ. ಆದ್ರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಈ ಕೇಸು ಕೋರ್ಟ್ ಮೆಟ್ಲು ಹತ್ತಿದ್ರೇನೆ ನಾನು ವಾದ ಮಾಡೋಕ್ಕಾಗೋದು, ನನ್ನನ್ನು ನಾನು ಪ್ರೂವ್ ಮಾಡ್ಕೊಳಕ್ಕಾಗೋದು. ನನಗೂ ಕಾಲಾವಕಾಶ ಬೇಡ ಸರ್. ಆದಷ್ಟು ಬೇಗ
ನನ್ನ ಮೇಲ್ ಬಂದಿರೋ ಆರೋಪಗಳಿಂದ ಮುಕ್ತಿ ಪಡಿಬೇಕು. ನಂದೇನು ತಪ್ಪಿಲ್ಲ ಅಂತ ಪ್ರೂವ್ ಮಾಡ್ಕೋಬೇಕು. ಈ ಕೇಸ್ನ ಕೋರ್ಟ್ಗೆ ಹಾಕಿ. ಸರಿಯಪ್ಪ, ನೀವಿಬ್ರು ಡೈವರ್ಸ್ ಬೇಕು ಅಂತ ಅನ್ಕೊಂಡ್ಮೇಲೆ ಸೈನ್ ಹಾಕಿ. ಬಿದ್ದೋಯ್ತು. ಅಯ್ಯೋ ನಿಂತ್ಕೊಳ್ಳೋ, ಓಡ್ಬೇಡ ಕಣೋ, ನಿಂತ್ಕೊಳ್ಳೋ. ಅಯ್ಯೋ ನನ್ ಕೈಲಿ ಓಡಕ್ ಆಗಲ್ಲ ಕಣೋ. ಬಾರೋ ಇಲ್ಲಿ, ಬಾರೋ. ಅಪ್ಪ ದೇವ್ರೇ, ಅಪ್ಪ ಬಾರೋ. ನೋಡು ಇಲ್ಲಿ ಎಷ್ಟು ಆಟ ಸಾಮಾನಿದೆ. ಅಯ್ಯೋ ರಾಮ ರಾಮ, ಈ ಮಗುನೊಂದನ್ನೇ ನನ್ನ ಹತ್ರ ಬಿಟ್ಬಿಟ್ಟು ಹೋಗಿದಾರಲ್ಲಪ್ಪ. ನನ್ ಕೈಲಿ ಇವನ್ನ ಸುಧಾರ್ಸಕ್ ಆಗಲ್ಲ. ಅದೇನು ಗಾದೆ ಇದೆಯಲ್ಲ, ಅಜ್ಜಿ ನೀನ್ ಮಗು ನಡೀತೀಯೋ ಮಶಾಣಕ್ ಹೋಗ್ತೀಯ ಅಂದ್ರೆ ಮಶಾಣಕ್ ಬೇಕಾದ್ರೆ ಹೋಗ್ತೀನಿ, ಮಕ್ಳು ಮಾತ್ರ ಅಡಿಯಲ್ಲ ಅನ್ಲಂತೆ. ಅಯ್ಯೋ ನನ್ ಕೈಲಿ ಆಗ್ತಿಲ್ಲ ಕಣೋ, ಹೋಗ್ಬಿಡ ಇರೋ, ನನ್ ಕೈಲಿ ಆಗಲ್ಲ ಕಣೋ. ಸದ್ಯ ನೀವಾರು ಬಂದ್ರಲ್ಲ. ಯಾಕಜ್ಜಿ ಏನಾಯ್ತು? ಒಂದ್ ನಿಮಿಷ ಒಂದ್ ಕಡೆ ಕೂತ್ಕೊಳ್ಳಲ್ಲ ಕಣೋ, ಮನೆ ಎಲ್ಲ ಓಡಾಡ್ತಾನೆ. ನನ್ಗಂತೂ ಇವ್ನ ಹಿಂದೆ ಓಡಾಡಿ ಓಡಾಡಿ ಸೊಂಟ ನೋವು ಬಂದ್ಬಿಡ್ತು ಕಣೋ, ಮಂಡಿನೂ ತುಂಬಾ ನೋವು ಆಗ್ತಿದೆ ಕಣೋ. ಮತ್ತೆ ಯಾವಾಗ್ಲೂ ಮೊಮ್ಮಗನ್ ಕೊಡಿ ಅಂತಿದ್ರಿ. ಮಕ್ಕಳು ಮಕ್ಕಳೇ ಕಣೋ, ಅವ್ರೆಷ್ಟೇ ಕಾಟ ಕೊಟ್ರು ಚಂದನೆ. ಮಕ್ಕಳ ಮೇಲೆ ಪ್ರೀತಿ ಯಾವತ್ತೂ ಹೋಗಲ್ಲ. ಆದ್ರೀಗ ನನ್ ಕೈಲಾಗಲ್ಲ ಕಣೋ, ಮಂಡಿ ತುಂಬಾ ನೋಯ್ತಾ ಇದೆ. ನಾನೋಗಿ ಸ್ವಲ್ಪ ರೆಸ್ಟ್ ತಗೋತೀನಿ. ಹೇಳಿ, ಮಾತಾಡಿ. ನಮ್ಮ ಅತ್ಕೆ ಮಗು ಎಲ್ಲಿ? ನಮ್ಮ ಅತ್ಕೆನೂ ಮಗುನು ದೂರ ಮಾಡಿದವ್ರು ಯಾರು? ಏನೇ ಸುಮ್ನೆ ನೋಡ್ತಾ ನಿಂತಿದ್ಯಾ? ಮತ್ತಿನ್ನೇನ್ ಮಾಡ್ಬೇಕು? ನಿನ್ ಜಾಗದಲ್ಲಿ ಸೇವಂತಿ ಇದ್ದಿದ್ರೆ ಅಜ್ಜಿ ನೀವ್ ರೆಸ್ಟ್ ತಗೊಳ್ಳಿ ಅಂತ ಮಗುನ್ ಕರ್ಕೊಂಡೋಗಿ ಸುಧಾರಿಸ್ತಿದ್ಲು. ನಿನ್ಗೆ ಮಕ್ಕಳ ಮೇಲೆ ಪ್ರೀತಿನೇ ಇಲ್ವಲ್ಲೇ? ಸುಮ್ನೆ ಇದ್ರೆ ನಾನು ನೋಡ್ಕೊಳ್ತೀನಿ ಅಜ್ಜಿ. ಆದ್ರೆ ಈ ಮಕ್ಕಳು ಸುಮ್ನೆ ಇರಲ್ವಲ್ಲ, ಅಳ್ತಾರೆ. ಯಾಕೆ ಅಳ್ತಾರೆ ಅಂತಾನೆ ಗೊತ್ತಾಗಲ್ಲ. ಯಾರ್ ಕೈಲಾಗುತ್ತೆ ಈ ತರ ಮಕ್ಕಳು ನೋಡ್ಕೊಳ್ಳೋಕೆ? ತುಂಬಾ ತೀಟೆ ಮಾಡ್ತವೆ. ಅಯ್ಯ ಏನ್ ಮಾತಾಡ್ತೀಯ? ಮಕ್ಳು ತೀಟೆ ಮಾಡ್ದಲೆ ನಾನು ನೀನು ತೀಟೆ ಮಾಡಕ್ಕಾಗತ್ತಾ? ನೋಡು, ಮಗುನ ನೀನ್ ನೋಡ್ಕೊ.